ಏನಾದರೂ ಪ್ರಾಬ್ಲಮ್ ಇದೆಯಾ? ಟಿ ವಿ ರೀಚಾರ್ಜ್ ಮುಗಿದು 7 ದಿನಗಳಾಗಿದೆ ಅಲ್ಲ? ಮೇಡಮ್ ನಮಗೆ ಒಂದು ಕೆಲವೊಂದು ಚಾನಲ್ ತೆಗೆದಾಕಬೇಕಾಗಿತ್ತು, ತೆಗೆದಾಕ್ತೀರಾ? ಹೌದಾ ಸರ್? ಯಾವುದು ಅಂತ ತಿಳಿಸ್ಕೊಡಿ ಸರ್, ಇರಿ ಓಪನ್ ಮಾಡ್ತೀನಿ. ಪವರ್ ಟಿ ವಿ. ಇರಿ ಸರ್, ಇರಿ ಸರ್, ಅದು ಓಪನ್ ಮಾಡ್ತೀನಿ ಇರಿ. ಹ್ಞೂ ಓಪನ್ ಆಗ್ತಿಲ್ಲ. ಮೇಡಮರ ಹಲೋ. ಇರಿ ಸರ್, ಇರಿ 2 ನಿಮಿಷ ಇರಿ. ಹಲೋ ಹಾಂ ಸರ್, ತಿಳಿಸ್ಕೊಡಿ. ಮೇಡಮರೇ, ಪವರ್ ಟಿ ವಿ ಮೊದಲು ಮೊದಲು ಪವರ್ ಟಿವಿನಾ ಸರ್? ಮತ್ತು ಆರ್ ಕನ್ನಡ. ಸರ್ ಇಲ್ಲಿ ಬಂದುಬಿಟ್ಟು ತುಂಬ ಇದೆ ಸರ್ ನಿಮ್ಮದು. ಪವರ್ ಟಿವಿ ಅಂದರೆ ಇದು ಪ್ಯಾಕೇಜ್ ಹಾಕಿಸ್ಕೊಂಡಿದ್ದೀರಾ ನೀವು, ಪವರ್ ಅಂದರೆ ಜಿಯಲ್ಲಿ ಬರೋವಂಥದ್ದು. ಮೇಡಮರ ಅದು ಫ್ರೀಯಾಗಿ ಬಂದರೂ ಬೇಡ ಮೇಡಮರೇ, ನಮ್ಮ ನ್ಯೂಸ್ ಚಾನಲೇ ಬೇಡ. TV9 ಈ ಟಿ ವಿ ಕನ್ನಡ ಅವು ಯಾವುದು ನಮಗೆ ಟಿ ವಿ ಅವೇನು ನ್ಯೂಸ್ ಚಾನಲ್ ಇದಾವಲ್ಲ ಚಾನಲ್ಗಳೇ ಬೇಡ ಮೇಡಮರೇ. ಅದು ಪ್ಯಾಕೇಜಲ್ಲಿದೆ ಸರ್, ಹಳೆ ಕಾರ್ಟಲ್ಲಿದ್ದರೆ ರಿಮೂವ್ ಮಾಡ್ಬೋದು. ಮೇಡಮರೇ ನೀವು ತೆಗಿಯೋಕ್ಕೆ ಬರಲ್ಲ ಅಂದರೆ ನಮಗೆ ಬೇಕಾದ್ರೆ DTH ಬೇಡ ಮೇಡಮರೇ, ನಾವು ಬರೀ ಮೊಬೈಲೇ ನೋಡ್ಕೊಂಡು ಬೇಕಾದ್ರೆ ಇದ್ಬಿಡ್ತೀವಿ ಮೇಡಮ್. ಬರೀ ಫೇಕ್ ನ್ಯೂಸ್ ಎಷ್ಟೇ ಅಂತ ನೋಡ್ತೀವಿ ಮೇಡಮರೇ. ನೀವು ನೋಡ್ತಾ ಇದ್ರಲ್ಲ ಸೌಜನ್ಯ ಕೇಸಿನ ಬಗ್ಗೆ ಎಷ್ಟು ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಸುಮ್ಮನೆ ಇವ್ರು ಅಲ್ಲಾಡಿಸ್ತಾರೆ. SIT ತನಿಖೆ ಬಗ್ಗೆ ಕೂಡ ಅಲ್ಲಾಡಿಸ್ತಾರೆ. ಆರ್ ಕನ್ನಡ ಸ್ಮಿತಾ ಅಂತೂ ಹೇಳಂಗಿಲ್ಲ. ಅದಕ್ಕೋಸ್ಕರ ನಮಗೆ ಆ ಟಿ ವಿ ನೋಡೋದೇ ಬೇಡ ಅಂತೇಳಿ ನಾವು ಕರೆನ್ಸ್ ಹಾಕ್ದಂಗೆ ಸುಮ್ಕೆ ಆಗ್ಬಿಟ್ಟಿವಿ ಮೇಡಮರೇ. ದಯವಿಟ್ಟು ಈ ಚಾನಲ್ನೆಲ್ಲ ನೀವು ಡಿಲೆಕ್ಟ್ ಮಾಡ್ತೀವಿ ಅಂದರೆ ನಾವು ಆ್ಯಕ್ಟಿವ್ ಮಾಡ್ಕೊಂಬಕ್ಕೆ ರೆಡಿ ಮೇಡಮರೇ, ಇಲ್ಲಾಂದ್ರೆ ನಮಗೆ DTH ಬೇಡ ಮೇಡಮರೇ. ನಮಗೆ ಫ್ರೀಯಾಗಿ ಬಂದರೂ ಬೇಡ ಮೇಡಮರೇ. ಹಲೋ ಸರ್ ಇದು ಬಂದ್ಬಿಟ್ಟು ನಿಮಗೆ ನೀವು ಯಾವ ಪ್ಯಾಕೇಜ್ ಹಾಕಿಸ್ಕೊಂಡ್ರು ಕೂಡ ನಿಮಗೆ ಅದರಲ್ಲಿ ಅದು ಫ್ರೀ ಚಾನಲ್ಸು ಬಂದೇ ಬರುತ್ತೆ ಸರ್. ನೀವು ಅಮೌಂಟ್ ಪೇ ಮಾಡಿಲ್ಲ ಅಂದರೂ ಕೂಡ ನೀವು ಅಮೌಂಟ್ ಪೇ ಮಾಡೋಂಥ ಚಾನಲ್ಸ್ ಯಾವುದಾದ್ರೂ ಇಲ್ಲದೆ ಇರೋದಿದ್ದರೆ ಹೇಳಿ ಸರ್, ರಿಮೂವ್ ಮಾಡಿಕೊಡ್ತೀನಿ. ನೋಡಿ ಮೇಡಮರೇ, ಇನ್ನೂ ₹5 ಅಲ್ಲ 10 ರೂಪಾಯಿ ಒಂದು ಚಾನಲ್ ಜಾಸ್ತಿ ತಗೊಳ್ಳಿ ಮೇಡಮರೇ. ಈ ಬಿಟ್ಟಿ ಚಾನಲ್ ನಮಗೆ ಬೇಕಾಗಿಲ್ಲ ಮೇಡಮರೇ. ಬಿಟ್ಟಿ ಸುದ್ದಿ ಹಬ್ಬಿಸ್ತಾರಲ್ಲ ಇವು ಬೇಕೇ ಆಗಿಲ್ಲ ಮೇಡಮರೇ. ಫೇಕ್ ಸುದ್ದಿ ನೀವು ಹೇಳಿ ಮೇಡಮರೇ, ನೀವು ಒಂದು ಹೆಣ್ಣಾಗಿ ಹೇಳಿ ಸೌಜನ್ಯ ಕೇಸಿನ ಬಗ್ಗೆ ಎಷ್ಟೆಲ್ಲ ಇದೇನು ಮಾಡ್ತಿದ್ದಾರೆ, ಇಂಥ ಚಾನಲ್ ಬೇಕಾ ಮೇಡಮರೇ ನಮಗೆ? ನಿಮಗೆ ಅವರು ಫ್ರೀ ಅಂತೇಳಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ದುಡ್ಡು ತಾಂತಾರಲ್ಲ ಮೇಡಮರೇ, ಅವ್ರು ಧರ್ಮಸ್ಥಳ ದಣಿಗಳ ಕಡೆಯಿಂದ ತಗೊಂತಾರೆ, ಇಲ್ಲಿ ಬಿಟ್ಟಿ ಅಂತೇಳಿ ಕೊಟ್ಬಿಟ್ಟಾರೆ. ನಮಗೆ ಬೇಡ ಮೇಡಮರೇ. ದಯವಿಟ್ಟು ಆ ಚಾನಲ್ ಎಲ್ಲ ರಿಮೂವ್ ಮಾಡೋಂಗಿದ್ರೆ ನಮಗೆ ಬೇಕಾದ್ರೆ ನೀವು ಆ್ಯಕ್ಟಿವ್ ಮಾಡಿಕೊಡಿ ಮೇಡಮರೇ, ಇಲ್ಲಾಂದ್ರೆ ನಮಗೆ ಬೇಡ ಮೇಡಮರೇ. ನಾವೇನು ತಪ್ಪು ಮಾಡಿದ್ರೆ ಕ್ಷಮೆ ಇರಲಿ ಮೇಡಮರೇ. ನಮಗೇನು ಈ ಬಿಟ್ಟಿ ಶೋ ನೋಡೋಕ್ಕಾಗ್ತಿಲ್ಲ ಮೇಡಮರೇ. ಇವ್ರದ್ದು ಟಿ ವಿ ಯಾವ್ದೊಂದು ಓಪನ್ ಮಾಡಿದ್ರೆ ಸಾಕು, ಏನೋ ಬರ್ತಂಗೆ ಅಂತ ನೋಡಿ ಬರೀ ಇವ್ರದ್ದೇ ಒಂದು ದೊಡ್ಡ ರಾಮಾಯಣ ಮೇಡಮರೇ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಈ ಟಿ ವಿ ಬಿಟ್ಟು ನಾವು ಬರೀ ಮೊಬೈಲ್ ನೋಡ್ತಾ ಇದೀವಿ ಮೇಡಮರೇ. ಒಂದು ಸಣ್ಣ ಕೇಸಿ ಸಮೇತ ಹೈಕೋರ್ಟಿಗೆ ಹೋಗ್ಬೇಕಂದ್ರೆ ಹೆಂಗೆ ಮೇಡಮ್ ಹೇಳ್ರಿ ಮೇಡಮರೇ? ಬೇಕಾದ್ರೆ ನಿಮ್ಮ ಮ್ಯಾನೇಜರಿಗೆ ಬೇಕಾದ್ರೆ ಕನೆಕ್ಟ್ ಮಾಡಿ ಮೇಡಮರೇ, ಹೇಳ್ತೀನಿ ಬೇಕಾದ್ರೆ ನಾನು. ಇದು ಬಂದ್ಬಿಟ್ಟು ನೀವು ಅಂತ ಒಂದು ಪ್ಯಾಕೇಜ್ ಹಾಕಿಸ್ಕೊಂಡಿದ್ದೀರಾ, ಆ ಪ್ಯಾಕೇಜ್ ಎಲ್ಲ ಇರುತ್ತೆ ಸರ್ ಇದು. ಅಲ್ಲ ಮೇಡಮರೇ, ಈ ಪ್ಯಾಕೇಜ್ನಲ್ಲಿ ತೆಗಿಯೋಕ್ಕಾಗಲ್ವಾ ಚಾನಲ್ಗಳಾ? ನಿಮಗೆ ಅಲ್ಲ ಮೇಡಮರೇ, ಆ ಚಾನಲ್ಗಳಿಂದ ನಿಮಗೆ ಏನೋ ಲಾಭ ಇದೆಯಾ ನಿಮ್ಮ ಕಂಪ್ನಿಗೆ? ಅದು ಚಾನಲ್ ಅವರು ಇದು ಮಾಡ್ಕೊಂಡಿರ್ತಾರಲ್ಲ ಸರ್, ನೀವು ಡಿಲೆಕ್ಟ್ ಮಾಡಿ ಮೇಡಮರೇ. ಕಡೆಯಿಂದ. ಮೇಡಮರೇ ಇವಾಗ ಚಾನಲ್ಲಾರು ಅಲ್ಲ, ನಮಗೆ ಈ ಥರ ಕಂಪ್ಲೇಂಟ್ ಬರ್ತಿದ್ದಾವೆ ರೀ, ನಮಗೆ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬರ್ತಿದ್ದಾವೆ. ದಯವಿಟ್ಟು ನಮ್ಮ ಚಾನಲ್ ನಮ್ಮದು DTH ಇಂದ ನಿಮ್ಮ ಚಾನಲ್ ತೆಗೆದು ಬಿಡ್ರಿ ಅಂತ ನೀವನ್ನ ರಿಕ್ವೆಸ್ಟ್ ಮಾಡಿ ಮೇಡಮರೇ. ನಿಮಗೆ ಲಾಸ್ ಆಗ್ತಕ್ಕಂಥದ್ದು, ಅವರಿಗೆಲ್ಲ ಅವ್ರಿಗೇನು ಅಡ್ವರ್ಟೈಸ್ಮೆಂಟ್ ದುಡ್ಡು ಬರ್ತಾವಲ್ಲಿ, ಕೊಡ್ತಾರೆ ಅವ್ರು ಅಡ್ವರ್ಟೈಸ್ಮೆಂಟ್. ಇವಾಗ ನೋಡ್ತಾ ಇದೀವಲ್ಲ, ಈಗ ಒಂದು 6-7 ತಿಂಗಳಿಂದ ಅಡ್ವರ್ಟೈಸ್ ಹೆಂಗೆ ಜಾಸ್ತಿ ಬರ್ತಿದ್ದಾವೆ, ಯಾವ ಕಂಪ್ನಿಯಿಂದ ಬರ್ತದೆ ನಮಗೆಲ್ಲ ಗೊತ್ತಾಗ್ತದೆ ಮೇಡಮರೇ. ನಾವು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ನಮ್ಮ ಒಂದು ಶ್ರದ್ಧಾ ಕೇಂದ್ರನ ಹಾಳು ಮಾಡಿಕ್ಬಿಟ್ರು ಮೇಡಮರೇ. ಇವು ಈ ಮಿನಿಸ್ಟ್ರಿ ಮೀಡಿಯಮಿಂದನೇ ಹಾಳಾಗಿ ಹೋಗಿರೋದಲ್ಲಿ. ಅಲ್ಲಿ ಎಷ್ಟು ಅನಾಹುತಗಳಾಗಿದ್ದಾವೆ ಹೇಳಿ ಮೇಡಮರೇ, ನೀವು ನೋಡ್ತಾ ಇರ್ತಾನೆ, ನೀವು ಮಾಧ್ಯಮದಲ್ಲಿ ಇದ್ದೀರಾ, ಇಲ್ಲಾಂದ್ರೆ ನೀವು ಯೂಟ್ಯೂಬ್ ಮುಖಾಂತರ ಅದು ನೋಡ್ತಾ ಇರ್ತಾನೆ. ನೀವು ಒಂದು ಹೆಣ್ಣಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ತಿರೋದು ಮೇಡಮರೇ. ದಯವಿಟ್ಟು ನಮಗೆ ಈ ಚಾನಲ್ಗಳನ್ನ ಸ್ವಲ್ಪ ತೆಗಿಯಂಗಿದ್ರೆ ಹೇಳಿ ಮೇಡಮರೇ, ಬೇಕಾದ್ರೆ ನಾವು ಇವಾಗ ನಾವು ಕರೆನ್ಸ್ ಹಾಕೊಂಬಕ್ಕೆ ರೆಡಿ ಇದ್ದೀವಿ ಮೇಡಮ್. ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಮೇಡಮರೇ, ನಿಮ್ಮ ಅಣ್ಣನ ತಮ್ಮನ ಅಂದ್ಕೊಂಡು ರಿಕ್ವೆಸ್ಟ್ ತಗೊಳ್ಳಿ ಮೇಡಮರೇ. ಇಲ್ಲಿ ಬೆಂಗಳೂರು ಹೆಡ್ ಆಫೀಸಿಂದ ಮೇಡಮ್ ಮಾತಾಡ್ತಿರೋದು. ಹೌದು ಸರ್. ನೋಡಿ ಪವರ್ ಸರ್? ಪವರ್ ಟಿ ವಿ ಮೇಡಮರೇ, ಪವರ್ ಟಿ ವಿ ಸದ್ಯಕ್ಕೆ ಪರವಾಗಿಲ್ಲ ಅಂದರೆ ಜಿ ನ್ಯೂಸ್ ಒಂದೇ ರಾಧಕ್ಕೆ ಒಂದೇ ಚೆನ್ನಾಗಿ ಹೇಳ್ತಿದ್ದಾರೆ ಮೇಡಮರೇ. ಆಯಾಮ್ ಕೂಡ ಹೇಳಕ್ಕೆ ಅದು ಗೊತ್ತಾಗ್ತಿಲ್ಲ. ಅದು ಕೂಡ ಕೆಲವೊಂದು ಸಲ ಹೆಂಗೆ ಬರುತ್ತೆ, ಕೆಲವೊಂದು ಸಲ ಹಿಂಗೆ ಬರುತ್ತೆ. ಹಾಂ ಜಿ ನ್ಯೂಸ್ ತಾನೇ ಸರ್ ನೀವು ಹೇಳ್ತಿರೋದು? ಮೇಡಮರೇ ಜಿ ನ್ಯೂಸ್, ಪವರ್ ಟಿ ವಿ, ಆರ್ ಕನ್ನಡ, TV9.
ಸರ್? ವರುಣ್ ಗೋಸ್ವಾಮಿ ಇದಾರಲ್ಲ ಇವರು ಇದರಲ್ಲಿ ವರುಣ್ ಗೋಸ್ವಾಮಿ ಚಾನಲ್ ಇದೆ ಮೇಡಮ್ ಅವರೇ, ಆರ್ ಕನ್ನಡ ರಿಪಬ್ಲಿಕ್ ಅಂತ ಇತ್ತು ಮೊದಲು, ಇವಾಗ ಆರ್ ಕನ್ನಡ ಅಂತ ಆಗಿದೆಯಲ್ಲ. ಆರ್ ಕನ್ನಡ, TV9, ಈ ಪವರ್ TV ರಾಕೇಶ ಮೊನ್ನೆ ಹೋದ್ನಲ್ಲ ಜೈಲಿಗೆ, ಅದು ತಪ್ಸ್ಕೊಂಡು ಅಡ್ಡಾಡ್ತಿದ್ದಾನಲ್ಲ. ಈ ಕರ್ನಾಟಕ TV ಅಂತ ಅಲ್ಲಿ ನಾವು ಬ್ಯಾನ್ ಮಾಡಿಬಿಡಿ ಬಿಡ್ರಿ. ಆ ಕರ್ನಾಟಕ TV ಅವರೆಲ್ಲ ಗೋಲ್ಮಾಲರೇ ಅವರೆಲ್ಲ. ಸರ್ ಇದು ಬಂದ್ಬಿಟ್ಟು ನೋಡಿ, ನಾನು ನಿಮಗೆ ಆ ಚಾನಲ್ದು ಕಂಪ್ಲೇಂಟ್ ತಗೋತೀನಿ. ಕಸ್ಟಮರ್ ಈ ಥರ ಇದು ಮಾಡ್ತಿದ್ದಾರೆ, ಇದನ್ನ ರಿಮೂವ್ ಮಾಡಿಬಿಡಿ ಅಂತ. ಹ್ಞೂ ಅದನ್ನ ನಿಮಗೆ ಅಪ್ಡೇಟ್ ಕೊಟ್ಟ ಮೇಲೇ ರಿಮೂವ್ ಮಾಡೋಕ್ಕಾಗುತ್ತೆ ಸರ್. ಈ ಮೇಲ್ಗಡೆಯಿಂದ ಚಾನಲ್ನವ್ರ ತೆಗೆದ್ರೆ ಹ್ಞೂ ಪ್ಯಾಕೇಜಿಂದ ರಿಮೂವ್ ಆಗುತ್ತೆ ಸರ್, ಅದು ಆಟೋಮೆಟಿಕ್ ಆಗಿ. ಆಟೋಮೆಟಿಕ್ ಮೇಡಮ್ ಅವ್ರೆ, ಮತ್ತೆ ಮೇಡಮ್ ಅವ್ರೆ ನಿಮಗೆ ಕಾಲ್ ಮಾಡಿಬಿಟ್ಟು ನಾವು ಬೇಕಾದ್ರೆ ರೀಚಾರ್ಜ್ ಮಾಡ್ಕೊತೀವಿ ಮೇಡಮ್ ಅವ್ರೆ. ಮತ್ತೆ ಅದು ರೀಚಾರ್ಜ್ ಮಾಡಿದ್ಮೇಲೆ ಅದು ಬಂತಂದ್ರೆ ಮತ್ತೆ ನೀವು ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ದಯವಿಟ್ಟು ಆ ಚಾನಲ್ ರಿಮೂವ್ ಆದಮೇಲೆ ನಾವು ರೀಚಾರ್ಜ್ ಮಾಡ್ಕೊತೀವಿ ಮೇಡಮ್ ಅವರೇ. ದಯವಿಟ್ಟು ಕ್ಷಮೆ ಇರಲಿ. ಆ ಚಾನಲ್ ಹೋಗಿ ಅಂಬಲ್ಲಿ ಕನ್ಫರ್ಮೇಷನ್ ನಮಗೆ ಬೇಕಾದ್ರೆ ನೀವು ಮೇಲ್ ಬರ್ತಲ್ಲ ಮೇಡಮ್ ಅವ್ರೆ, ಅವಾಗ ನಮಗೆ ಒಂದು ಫೋನ್ ಮಾಡಿ ಹೇಳಿ, ಲೈನಾಗ ಇದ್ದಂಗೆ ನಾವು ಕರೆನ್ಸ್ ಹಾಕ್ಕೊಂತೀವಿ ಮೇಡಮ್ ಅವರೇ. ಇನ್ನು ನೀವು ಒಂದು ₹100 ಜಾಸ್ತಿ ಹೇಳಿ ಮೇಡಮ್ ಅವರೇ, ಹಾಕ್ಕೊಂತೀವಿ. ಬಟ್ ನಮಗೆ ಆ ಫೇಕ್ ನ್ಯೂಸ್ ಮಾಧ್ಯಮಗಳು ನಮಗೆ ಬೇಕಾಗಿಲ್ಲ ಮೇಡಮ್ ಅವರೇ, ಅದಕ್ಕೋಸ್ಕರ ಕೇಳ್ತಿರೋದು. ಆ ಹೆಣ್ಣಿಗೆ ನ್ಯಾಯ ಸಿಗೋ ತಗೊಂಡ ಮೇಡಮ್ ಅವರೇ, ನ್ಯಾಯ ಸಿಕ್ಕಿದ ಮೇಲೆ ಅವ್ರು ಏನನ್ನ ಪ್ರಸಾರ ಮಾಡ್ಕೊಳ್ಳಿ, ನೋ ಟೆನ್ಷನ್. ನಮಗೆ ನ್ಯಾಯ ಬೇಕಲ್ವ ಮೇಡಮ್ ಅವರೇ. ತೀರಾ ಏನೋ ಒಂದು ಮಾಡಿ ಬಿಟ್ಟಿದ್ರೆ ಸಮಸ್ಯೆ ಇದ್ದಿಲ್ಲ ಮೇಡಮ್ ಅವರೇ. ಅವ್ನು ರೇಪ್ ಮಾಡಿ ಮರ್ಮಂಗಕ್ಕೆ 6 ಇಂಚ್ 7 ಇಂಚ್ ಮಣ್ಣು ತುರುಕಿ ಅದನ್ನೆಲ್ಲ ನೋಡ್ತಾ ಇದ್ರೆ ವಿಚಿತ್ರ ಅನ್ಸುತ್ತೆ ಮೇಡಮ್ ಅವರೇ. ಧರ್ಮಸ್ಥಳದಲ್ಲಿ ಮತ್ತೆ ಮೊನ್ನೆ ಮಧ್ಯಾಹ್ನದಲ್ಲಿ ಆಗಿರ್ತಕ್ಕಂಥ ಘಟನೆ, ಅದ್ರ ಬಗ್ಗೆ ಎಲ್ಲಿ ಯಾವ ಪ್ರಸಾರನೇ ಮಾಡಲಿಲ್ಲ ಯಾವ ಮಾಧ್ಯಮದಲ್ಲಿ. ಮತ್ತು ಒಂದು ನೈಟ್ ಆದರೆ 12:30 ಆ ಟೈಮಲ್ಲಿ ಕೂಡ ಹಂಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ. ಇನ್ನು ರೀಸೆಂಟಾಗಿ 1 ತಿಂಗಳು 2 ತಿಂಗಳು ಕೂಡ ಆಗಿಲ್ಲ, ಅಂಥವೆಲ್ಲ ಪ್ರಸಾರ ಮಾಡಲ್ಲ ಮೀಡಿಯಾಗಳು. ಇವು ನಮಗೆ ಬೇಕಾ? ಇದು ನಮಗೆ ಗೊಂದಲ ಮೇಡಮ್ ಅವರೇ, ಅದಕ್ಕೋಸ್ಕರನೇ ಕೇಳ್ತಿರೋದು. ನಿಮಗೆ ಇಷ್ಟೊತ್ತು ಯಾರನ್ನ ಹೇಳಿದ್ರೆ ಇಲ್ಲ ಗೊತ್ತಿಲ್ಲ, ಇಷ್ಟೊತ್ತಿಗೆ ಹೇಳಿದಾರೋ ಬಿಟ್ಟರೆ ಗೊತ್ತಿಲ್ಲ ಮೇಡಮ್ ಅವರೇ. ನಮಗಂತೂ ನಮ್ಗೆ ಅನ್ಸೋದು ನಾವು ಹೇಳ್ತಾ ಇದೀವಿ ಮೇಡಮ್ ಅವರೇ. ಆಯ್ತು ಸರ್, ಕನ್ಸರ್ನ್ ನಮಗೆ ಅರ್ಥ ಆಗುತ್ತೆ. ಹ್ಞೂ ಇದು ಬಂದ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ತಗೋತೀನಿ ಸರ್. ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಫ್ಯೂಚರಲ್ಲಿ ತಿಳಿಸ್ತೀವಿ ಸರ್. ನಿಮಗೆ ಅದು ರಿಮೂವ್ ಆಗಿದೆ ಅಂತ ತಿಳಿಸ್ಕೊಡ್ತೀವಿ ಸರ್. ಹಾಂ ತಿಳಿಸ್ಕೊಡಿ ಮೇಡಮ್ ಅವರೇ, ಬೇಕಾದ್ರೆ ನಾಳೆನೇ ತಿಳಿಸ್ಕೊಡಿ ಮೇಡಮ್ ಅವರೇ. ನಾವು ನಾಳೆನೇ ಬೇಕಾದ್ರೆ ರೀಚಾರ್ಜ್ ಮಾಡ್ಕೊತೀವಿ ಮೇಡಮ್ ಅವರೇ. ಓಕೆನಾ ಮೇಡಮ್ ಅವರೇ? ಹಲೋ ಮೇಡಮ್ ಅವರೇ, ಹೇಳಿ ಸರ್. ಅರ್ಥ ಆಯ್ತು ಮೇಡಮ್ ಅವರೇ ನಮ್ಮ ಕಷ್ಟ? ಹಾಂ, ಅರ್ಥ ಆಯಿತು ಸರ್. ಹ್ಞೂ ಸರಿ ಮೇಡಮ್ ಅವರೇ, ನೀವು ನಾಳೆನೇ ತಿಳಿಸ್ಕೊಡಿ ಮೇಡಮ್ ಅವರೇ. ನಾಳೆನೇ ನಾವು ರೀಚಾರ್ಜ್ ಮಾಡ್ಕೊತೀವಿ ಮೇಡಮ್. ನಾವು TV ನೋಡ್ಬೇಕು ಮೇಡಮ್ ಅವರೇ. ಇವಾಗ IPL ಬರ್ತಿದೆ, IPL ಮ್ಯಾಚ್ಗಳು ಬರ್ತಿದ್ದಾವೆ. ಇಂಡಿಯಾ ವರ್ಲ್ಡ್ ಕಪ್ ಇದೆ, T20 ವರ್ಲ್ಡ್ ಕಪ್ಪು. ಇನ್ನೇನು 2 ದಿನ ಬಿಟ್ಟರೆ ವರ್ಲ್ಡ್ ಕಪ್ಪು. ಆದಷ್ಟು ಬೇಗ ಆದರೆ ನಮಗೇನು ಅನುಕೂಲ ಮೇಡಮ್ ಅವರೇ. ಸುಮ್ಮನೆ ನಮ್ಮಿಂದ ಅವ್ರಿಗೆ ಯಾಕೆ ಯೂಸ್ ಆಗೋದಂತ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸರಿ ಮೇಡಮ್ ಅವರೇ, ಕಟ್ ಮಾಡ್ಬೋದಾ? ಹಲೋ ಮೇಡಮ್ ಅವರೇ. ಆಯಿತು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆದಷ್ಟು ಬೇಗ ನಮಗೆ ಕನ್ಫರ್ಮೇಷನ್ ಕೊಡಿ ಮೇಡಮ್ ಅವರೇ. ಥ್ಯಾಂಕ್ ಯು. ಹ್ಞೂ ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು.